ಕಾರ್ಪೊರೇಟ್ ಮಿತ್ರನಿಗೆ ಆಶ್ರಯ ಒದಗಿಸುವಂತ ಒಂದು ಹಠದಲ್ಲಿ ಮೋದಿ ಸರ್ಕಾರ ದೇಶದ ಘನತೆಯನ್ನೇ ಪಣಕ್ಕಿಡ್ತಿದೆಯಾ? ಅಂತಾರಾಷ್ಟ್ರೀಯ ಕಾನೂನಿನ ಎದುರಲ್ಲಿ ಸ್ಪಂದಿಸದೆ ಮುಖ ತಿರುಗಿಸಿಕೊಂಡಾಗ ಈ ಪ್ರಕರಣ ಎಲ್ಲಿಗೆ ಮುಟ್ಲಿದೆ? ನ್ಯೂಯಾರ್ಕ್ ನ್ಯಾಯಾಲಯ ಭಾರತ ಸರ್ಕಾರವನ್ನೇ ಬೈಪಾಸ್ ಮಾಡೋದಕ್ಕೆ ಹೊರಟಿರುವಾಗ ಕಾನೂನು ಸಚಿವಾಲಯ ರಾಜತಾಂತ್ರಿಕ ಬಿಕ್ಕಟ್ಟಿಗೆ ಸಿಲುಕುವಂತಹ ಅಪಾಯವನ್ನ ಯಾಕೆ ಎದುರಿಸ್ತಾ ಇದೆ? ಇದು ಕಾರ್ಪೊರೇಟ್ ವಂಚನೆ ಪ್ರಕರಣ ಮಾತ್ರನ ಅಥವಾ ಭೌಗೋಳಿಕ ರಾಜಕೀಯ ಚದುರಂಗದಾಟದಲ್ಲಿ ಗೌತಮ್ ಅದಾನಿ ದಾಳವಾಗಿದ್ದಾರ? ವ್ಯಾಪಾರ ಸುಂಕಗಳು ಮತ್ತೆ ಕಾರ್ಯತಂತ್ರದ ಉದ್ವಿಗ್ನತೆಯ ಹೊತ್ತಿನಲ್ಲಿ ಭಾರತದ ವಿದೇಶಾಂಗ ನೀತಿಯನ್ನ ಬಗ್ಗಿಸೋದಿಕ್ಕೆ ಅಮೆರಿಕ ಈ ಕಾನೂನು ಸಮನ್ಸ್ ತಂತ್ರವನ್ನ ಬಳಸ್ತಾ ಇರಬಹುದಾ? ನ್ಯೂಯಾರ್ಕ್ ನ್ಯಾಯಾಧೀಶರು ಸರಳ ಇಮೇಲ್ ಮೂಲಕ ಕಾನೂನು ಸಮನ್ಸ್ ಜಾರಿಗೊಳಿಸಬಲ್ಲರಾದ್ರೆ ಭಾರತದ ಸಾರ್ವಭೌಮತ್ವಕ್ಕೆ ಏನಾಗುತ್ತೆ? ಈ ಬಗ್ಗೆ ಒಂದು ವಿವರವಾದ ವಿಶ್ಲೇಷಣೆಯನ್ನು ವೀಕ್ಷಿಸೋದಕ್ಕೆ ಈ ಕೆಳಗಿನ ಲಿಂಕ್ ಅನ್ನ ಕ್ಲಿಕ್ ಮಾಡಿ. ನೀವಿನ್ನೂ ವಾರ್ತಾ ಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿಬಿಡಿ. ನಮ್ಮ ವಿಡಿಯೋಗಳನ್ನ ಮಿಸ್ ಮಾಡದೇನೆ ಕೊನೆವರೆಗೂ ನೋಡಿ. ಹಾಗೆ ಅದ್ರ ಕುರಿತಾಗಿ ನಿಮ್ಗೆ ಅಭಿಪ್ರಾಯಗಳಿದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಇಷ್ಟವಾದಂತಹ ವಿಡಿಯೋಗಳ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಥ್ಯಾಂಕ್ ಯು.